ಭಾಳ ಚೆನ್ನಾಗಿ ದುಡಿಮೆ ಇತ್ತು ಪಾಪ ಅವನು ಬಡವ. ಈಗ ನಾವು ಎಲ್ಲಾರ ಕರೆದಾಗ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾರಂದ್ರೆ ಹೋಗ್ತಿರ್ತೀವಿ ಸಹ. ಅದನ್ನೇ ತಪ್ಪು ತಿಳ್ಕೊಂಡು ಇದಾಗಿ ಅವನ ಮೇಲೆ ಅರೆಸ್ಟ್ ಮಾಡಿದ್ರೆ ಕಷ್ಟ ತಾನೆ. ಅವ್ರ ಮನೆ ಜೀವನ ಕಷ್ಟ ಆದಮೇಲೆ ಈಗ ಅವ್ರು ನೋಡ್ಕೊಂಡಾರೆ ಯಾರು? ಅವ್ರ ಅಮ್ಮ ನೋಡ್ಕೋಬೇಕು, 2 ಮಕ್ಳು ನೋಡ್ಕೋಬೇಕು, ಹೆಂಡ್ತಿನ ನೋಡ್ಕೋಬೇಕು. ಈಗ ಅವ್ರು ಟ್ಯೂಷನ್ ಇದಕ್ಕೆ ಹಾಕಿದ್ರು, ಕಾರ್ಮೆಂಟ್ಗೆ ಹಾಕಿದಾರೆ. ಈಗ ದುಡ್ಡು ಇಲ್ಲದಕ್ಕಾಗಿ ಬಿಡಿಸಿದಾರೆ ಒಂದು ಹುಡುಗನ್ನ. ಏನು ಮಾಡ್ಬೇಕು? ಅವ್ರ ಜೀವನ ಹೆಂಗೆ ಮಾಡ್ಬೇಕು? ಈಗ ತಾಯಿ ಇದು ಕಾಲು ಕಳ್ಕೊಂಡೈತಿ. ಅವಾಗ ಏನು ಮಾಡ್ಬೇಕು ಈಗ ಅವ್ರ ಜೀವನ? ಈಗೇನೋ ಒಂದು 5-6 ವರ್ಷ ಅವನು ಚೆನ್ನಾಗಿ ಕೋಟ್ಯಾಧೀಶ್ವರ, ಅವ್ನು ಹೆಂಗೆ ಆಗ್ತೈತಿ. ಈಗ ಇವ್ರದ್ದು ಬಡವ್ರದ್ದು ಹೇಳು ಯಾವ ಥರ ಇವ್ರದ್ದು ಹಿಂಗೆ ಜೀವನ. ಈಗ ಅವರು ಮುದ್ದೆ ಉಣ್ಣಕ್ಕೆ ಆಗ್ತಿಲ್ಲ, ಅವ್ರಿಗೆ ತಂದು ಕೊಡೋಕೆ ಯಾರು ಇಲ್ಲ. ಅವ್ರಿಗೆ ಜೀವನ ಕಷ್ಟ ತಾನೆ ಅವ್ರು ಬಡವ್ರದ್ದು. ಈಗ ಅವ್ರು ಪರಿಹಾರ ಮಾಡೋಕೆ ಯಾರಾದ್ರ ಅವ್ನು ಬರ್ತಾನ? ದರ್ಶನ ಏನಾರು ಬಂದೀಗ ಇವ್ರದ್ದು ಏನಾರು ಪರಿಹಾರ ಮಾಡ್ತಾನ? ಬಿಡಿಸ್ದಂಗೆ ಆಗ್ಬೇಕು. ಮತ್ತೆ ದೊಡ್ಡ ಸ್ಕೂಲ್ಗೆ ಹಾಕ್ತಾರಂದ್ರೆ ಮತ್ತೆ ಹೆಂಗೆ ಇವ್ನು ಬರ್ತಿದ್ದ? ಒಂದು 5-6 ಸಾವಿರ ರೂಪಾಯಿ ಸಂಬಳ ತಗೊಂಡು ಬರ್ತಿದ್ದ. ಅದನ್ನು ಫೀಸ್ ಕಟ್ಟೋರು ತಿಂಗಳ. ಈಗ ಟ್ಯೂಷನ್ಗಿಲ್ಲ ಅದು ಇಲ್ಲ ಅಂದ್ರೆ ಮತ್ತೆ ಬಿಡಿಸಿ ಇನ್ನೇನು ಮಾಡೋಕ್ಕಾಗ್ತದೆ? ಬಡವ್ರ ಮನೆ ಮಕ್ಕಳು ಈಗ ಕೆಟ್ಟು ಹೋಗಿದ ಹುಡುಗರು. ಲಾಯರ್ ಗಿಡಕ್ಕೂ ದುಡ್ಡು ಇಕ್ತಿರ್ಲಿ. ಈಗ ಪಾಪ ಹುಡುಗಿ ಪರಿಸ್ಥಿತಿ ನೋಡಬಾರ್ದು. ಹೆಂಡ್ತಿದ್ದು ಪರದಾಡ್ತದಳು. ಅದೇ ತಗ್ಲಾಕಿದ್ರೆ ಎಷ್ಟೊತ್ತು? ಸ್ವಲ್ಪ ಹಿಡಿಯಲ್ಲ ಅದು ತಗ್ಲಾಕಿದ್ರೆ. ಹೊಟ್ಟೆ ಕಿಚ್ಚು ಮಾಡೋದಿದ್ರೆ ಎಷ್ಟೊತ್ತು ಸರ್ ಅದನ್ನ ತಗ್ಲಾಕೋದು? ಮಾನ್ಕಂತ ನೋಡಕ್ಕಂತ ಹೋಗಿರ್ತಾರೆ. ಅದನ್ನಾಗಿ ತಗ್ಲಾಕಿದ್ರೆ ಏನು ಮಾಡ್ಬೇಕು? ಬಡವ್ರ ಮಕ್ಕಳನ್ನ ಆ ಥರ ಮಾಡಬಾರ್ದು. ಅವ್ರು ಏನು ಇದನ್ನ ಕರ್ಕೊಂಡು ಹೋಗಿರ್ತಾರೆ, ಕರ್ಕೊಂಬಂದು ನಮ್ದು ನಾವು ಹುಡುಗ ಇದ್ರಾಗಿಲ್ಲ ಅಂತ ಕ್ಲೀನಾಗಿ ಬಿಡ್ಬೇಕು. ಆ ಹುಡುಗನ ಬಿಡುಗಡೆ ಮಾಡಬೇಕು. ಬಾಡಿಗೆಗೆ ಅಂತ ಹೋಗಿರ್ತಾರ, ಹೋದ್ಮೇಲೆ ಹುಡುಗನ ತಪ್ಪಿಲ್ಲ, ನಾವೇನು ಕರ್ಕೊಂಡು ಹೋಗಿದ್ವಿ, ಹಿಂಗೆ ಕರ್ಕೊಂಬಂದು ಕರೆಕ್ಟಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ಬೇಕು. ಅವ್ರು ಬಂದು ಬಿಡು ಅವ್ರು ಕರ್ಕೊಂಡು ಹೋಗ್ತಾರೆ, ನಾವೊಂಚೂರು ನೋಡಿ ಬರೋಣ ಅಂತ ಹೋದ್ವಿ. ಈ ಥರ ನೋಡೋತಾರೆ, ಹಿಂಗೆ ಈ ಥರ ಆಗ್ತದೆ ಅನ್ನೋದು ಯಾರಿಗೆ ಗೊತ್ತಿರ್ತದೆ ಸರ್? ಈ ಥರ ಆದಾಗ ಕಷ್ಟ ಸರ್. ಸ್ವಲ್ಪ ಈ ಥರ ಆದವನಿಗೆ ಅವನಿಗೆ ಶಿಕ್ಷೆ ಕೊಡ್ಬೇಕು ಕ್ಲೀನಾಗಿ. ಇಂಥ ಬಡವ್ರನ್ನ ಬಿಡುಗಡೆ ಮಾಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.